ಹಾಯ್, ಎಲ್ಲರಿಗೂ ನಮ್ಮ ವಾರಾಣಸಿ ಪ್ರಯಾಣದ ವಿಡಿಯೋ ಬಗ್ಗೆ ಸ್ವಲ್ಪ ಹೆಚ್ಚು ವಿವರವಾಗಿ ಹೇಳ್ತೀನಿ. ನಮ್ಮ ಪಯಣ ಮೊದಲು ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಆರಂಭ ಆಯಿತು. ಅಲ್ಲಿಂದ ನಾವು ಅಯೋಧ್ಯೆ ಕಡೆಗೆ ಪ್ರಯಾಣ ಶುರು ಮಾಡಿದ್ವಿ. ಅಯೋಧ್ಯೆ ತಲುಪಿದ ಮೇಲೆ ಮೊದಲು ಶ್ರೀರಾಮನ ದರ್ಶನ ಮಾಡ್ಕೊಂಡ್ವಿ. ಅಲ್ಲಿರುವ ದೇವಸ್ಥಾನದ ವಾತಾವರಣ ತುಂಬಾ ಶಾಂತಿಯಾಗಿತ್ತು. ನಂತರ ನಾವು ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಹನುಮಂತನ ದರ್ಶನ ಮಾಡ್ಕೊಂಡ್ವಿ. ಆಮೇಲೆ ಸ್ವಲ್ಪ ಸಮಯ ಅಯೋಧ್ಯೆ ಸಿಟಿ ಸುತ್ತಾಡಿ ಅಲ್ಲಿನ ಪವಿತ್ರ ಸ್ಥಳಗಳನ್ನು ನೋಡ್ಕೊಂಡ್ವಿ. ಅದಾದ್ಮೇಲೆ ನಮ್ಮ ಮುಂದಿನ ಪಯಣ ವಾರಾಣಸಿ ಕಡೆಗೆ ಮುಂದುವರಿತು. ವಾರಾಣಸಿಗೆ ತಲುಪಿದ ತಕ್ಷಣ ನಾವು ಮೊದಲು ಭೇಟಿ ನೀಡಿದ್ದು ಪ್ರಸಿದ್ಧ ಮಣಿಕರ್ಣಿಕಾ ಘಾಟ್. ಈ ಘಾಟ್ ಯಾಕೆ ಅಷ್ಟು ಪ್ರಸಿದ್ಧ ಅಂತಂದ್ರೆ ಇಲ್ಲಿ 24 ಗಂಟೆ ಅಂತ್ಯ ಸಂಸ್ಕಾರ ನಡೀತಿರುತ್ತೆ. ಜೀವನದ ಸತ್ಯವನ್ನ ತೋರಿಸುವಂತ ಜಾಗ ಅದು. ಅಲ್ಲಿರುವ ವಾತಾವರಣ ನೋಡಿದಾಗ ಜೀವನದ ಅರ್ಥವೇ ಬೇರೆ ರೀತಿಯಲ್ಲಿ ಅರ್ಥ ಆಗುತ್ತೆ. ಸಂಜೆ ಸಮಯಕ್ಕೆ ನಾವು ಗಂಗಾ ಆರತಿ ನೋಡಲು ಹೋದ್ವಿ. ವಾರಾಣಸಿಯಲ್ಲಿ ನಡೆಯುವ ಗಂಗಾ ಆರತಿ ಅಂದ್ರೆ ತುಂಬಾ ಅದ್ಭುತ. ಸಾವಿರಾರು ಜನರು ಸೇರಿ ಗಂಗಾ ಮಾತೆಗೆ ಆರತಿ ಮಾಡೋ ದೃಶ್ಯ ನೋಡಿದಾಗ ಮನಸ್ಸಿಗೆ ಒಂದು ಆಧ್ಯಾತ್ಮಿಕ ಅನುಭವ ಸಿಕ್ಕಂತಾಯಿತು. ದೀಪಗಳ ಬೆಳಕು, ಮಂತ್ರಗಳ ಧ್ವನಿ, ಗಂಗೆಯ ತೀರದ ವಾತಾವರಣ ಎಲ್ಲವೂ ಸೇರಿ ಅದ್ಭುತ ಅನುಭವ ಕೊಟ್ಟವು. ಮುಂದಿನ ದಿನ ಬೆಳಿಗ್ಗೆ ನಾವು ಮೊದಲು ಕಾಲಭೈರವ ದೇವಸ್ಥಾನಕ್ಕೆ ಹೋಗಿ ಕಾಲಭೈರವನ ದರ್ಶನ ಮಾಡಿಕೊಂಡ್ವಿ. ವಾರಾಣಸಿಯಲ್ಲಿ ಕಾಲಭೈರವನನ್ನ ನಗರದ ರಕ್ಷಕ ದೇವರು ಅಂತ ಕರೀತಾರೆ. ನಂತರ ನಾವು ಪ್ರಸಿದ್ಧ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಹೋಗಿ ಶಿವನ ದರ್ಶನ ಮಾಡಿಕೊಂಡ್ವಿ. ಅಲ್ಲಿ ಇದ್ದ ಆಧ್ಯಾತ್ಮಿಕ ಶಕ್ತಿ ಮತ್ತು ಭಕ್ತಿ ಭಾವನೆ ಮನಸ್ಸಿಗೆ ತುಂಬಾ ಸಂತೋಷ ಕೊಟ್ಟಿತು. ಇಷ್ಟು ಪವಿತ್ರ ಸ್ಥಳಗಳ ದರ್ಶನ ಮಾಡಿಕೊಂಡು ಅನೇಕ ನೆನಪುಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಮತ್ತೆ ಮೈಸೂರು ಕಡೆಗೆ ಮರಳಿದ್ವಿ. ಈ ಪ್ರಯಾಣ ನಮಗೆ ಒಂದು ಸಾಮಾನ್ಯ ಟ್ರಿಪ್ ಅಲ್ಲ, ಒಂದು ಆಧ್ಯಾತ್ಮಿಕ ಅನುಭವ ಆಗಿತ್ತು. ಕಾಶಿ ಯಾತ್ರೆ ಅಂದ್ರೆ ಜೀವನದಲ್ಲಿ ಒಮ್ಮೆ ಆದರೂ ಮಾಡಬೇಕಾದ ಪವಿತ್ರ ಪ್ರಯಾಣ ಅನ್ನೋದು ನಮಗೆ ನಿಜವಾಗಿಯೂ ಅರ್ಥ ಆಯಿತು.